ಓದ್ತಾ ಇದ್ದಾಳೆ ಅಷ್ಟು ದೊಡ್ಡ ಬುಕ್ಸ್ ಇಟ್ಕೊಂಡು. ಹಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿತಾಸ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅಮ್ಮನ ಮನೆಗೆ ಹೋಗಿದ್ಮೇಲೆ ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಸೊ ಧನಿಯಾ ಪುಡಿ ಖಾರದ ಪುಡಿ ಮಾಡ್ಕೊಂಬರ್ಬೇಕು, ಅಮ್ಮನ ಮನೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅದೇ ವ್ಲಾಗ್ ಇದು. ಸೊ ನಾನು ಇಲ್ಲಿಗೆ ಬಂದಿದ್ದು ಶನಿವಾರ ಬಂದೆ, ಬಟ್ ಶನಿವಾರ ನಾನು ಯಾವುದೇ ವ್ಲಾಗ್ನ ಶೂಟ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಭಾನುವಾರ ನಾನು ವ್ಲಾಗ್ ಮಾಡೋಣ ಅಂಥೇಳಿ ಭಾನುವಾರದ ವ್ಲಾಗ್ನ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೆ. ನಾನು ಇಲ್ಲಿ ಬೀಟ್ರೋಟ್ನ ತುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ತುರಿದ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಸೊ ಅದೇ ಥರ ನಮ್ಮಮ್ಮಂಗೂ ನನಗೂ ಎಲ್ರಿಗೂ ತುಂಬ ಇಷ್ಟ ಆಗೋದು. ಕಟ್ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ಮಾಡ್ಕೊತಾ ಇದ್ದೀವಿ. ಹಾಗೆ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಲೇಟಾಗಿದ್ವಿ, ಸಂಡೇ ಆಗಿರೋದ್ರಿಂದ ನಿಧಾನಕ್ಕೆ ಕಾಫಿ ಟೀ ಎಲ್ಲ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ತಿಂಡಿನ ರೆಡಿ ಮಾಡಿಕೊಂಡು, ಹಾಗೆ ನಮ್ಮಮ್ಮನೂ ಕೂಡ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪಾತ್ರೆ ಎಲ್ಲ ತೊಳೆಯೋದು, ಆ ಥರ ಬೇರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಚನ್ನಪಟ್ಟಣ ಹೋಗಬೇಕು, ಅಂದರೆ ಟೌನಿಗೆ ಹೋಗಬೇಕು. ನಾವಿರೋದು ಚನ್ನಪಟ್ಟಣದಿಂದ ಸ್ವಲ್ಪ 5 ಕಿಲೋಮೀಟ್ರ್ ಒಳಗಡೆ ಊರಲ್ಲಿ ಇರೋದು, ಒಂದು ಗ್ರಾಮ. ಸೊ ಹಾಗಾಗಿ ಟೌನಿಗೆ ಹೋಗಬೇಕು, ಯಾಕಂದರೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿಗೆ ಐಟಮ್ಸ್ನ ತೊಗೊಂಡು ಬರಬೇಕು. ಹಾಗಾಗಿ ಹೊರಡಬೇಕು. ಹಾಗೆ ನಮಗೆ ಗೊತ್ತಿರೋರ್ದು, ಪರಿಚಯ ಇರೋರ್ದು ಅವ್ರಿಗೆ ಒಂದು ಮಗು ಆಗಿತ್ತು. ಸೊ ಹೆಣ್ಮಗು, ಅವ್ರಿಗೆ ನೋಡ್ಕೊಂಡು ಬರೋಣ ಅಂತಲೂ ಕೂಡ ಅಂದ್ಕೊಂಡಿದ್ವಿ. ನನ್ನ ಮಗಳು ಮತ್ತು ಅವರ ಇನ್ನೊಬ್ಬರು ದೊಡ್ಡ ಮಗಳಿದ್ದಾರೆ, ಅವರಿಬ್ಬರು ತುಂಬ ಫ್ರೆಂಡು. ಸೊ ಹಾಗಾಗಿ ನನ್ನ ಮಗಳನ್ನ ಬಂದ ಮೇಲೆ ಬರ್ತೀವಿ ಅಂತ ಹೇಳಿದ್ರಂತೆ ಅಮ್ಮ. ಸೊ ಹಾಗಾಗಿ ಎಲ್ಲರೂ ಹೋಗಿ ನೋಡ್ಕೊಂಡು ಬರೋಣ. ಹಾಗೆ ಟೌನ್ಗೆ ಹೋಗೋ ರೂಟೇನ ಅವ್ರನ್ನೂ ನೋಡಿಕೊಂಡು ಹಾಗೆ ಟೌನ್ಗೆ ಹೋಗಿದ್ದು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಇನ್ನೂ ಲೇಟ್ ಮಾಡ್ತಾಯಿದ್ವಿ. ಮನೇಲೇ ಏನೂ ಕೆಲಸ ಇಲ್ಲ ಅಂದಿದ್ರೆ ಇದೆಲ್ಲ ಸ್ವಲ್ಪ ಇವತ್ತೇ ಹೊರಡಬೇಕು. ಜೊತೆಗೆ ನಾನು ವಾಪಸ್ ಊರಿಗೆ. ಹಾಗೆ ನಂದು ಕೆಲವೊಂದು ಪ್ಲ್ಯಾನ್ಸ್ ಇದೆಯಲ್ಲ, ಧನಿಯಾ ಪುಡಿ ಖಾರದ ಪುಡಿ ಅದನ್ನು ಮಾಡ್ಕೊಳ್ಳೋದಿದೆ. ಚನ್ನಪಟ್ಟಣಕ್ಕೆ ಹೋಗಬೇಕು, ಅದನ್ನು ತಂದು ಒಣಗಾಕಿ ಮತ್ತೆ ಹುರಿದು ಮತ್ತೆ ಒಣಗಾಕಿ ಮತ್ತೆ ಮಿಲ್ ಮಾಡಿಸ್ಕೊಂಡು, ಇದೆಲ್ಲ ತುಂಬ ಪ್ರೋಸೆಸ್ ಇದೆ. ಸೊ ಬೇಗ ಕೆಲಸಗಳನ್ನ ಮಾಡಿಕೊಂಡು ಇವಾಗ ನಾವು ರೆಡಿ ಆಗಬೇಕು. ಸೊ ನೋಡೋಣ ವ್ಲಾಗ್ ಯಾವ ಥರ ಹೋಗುತ್ತೆ ಅಂಥೇಳಿ. ಈ ವ್ಲಾಗ್ ಮಾಡಿದ್ದು ನಾನು ಲಾಸ್ಟ್ ಸಂಡೇ, ಆದರೆ ಇವತ್ತು ಈ ಸಂಡೇ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. 1 ವೀಕ್ ಡಿಸ್ಟೆನ್ಸ್ ಇದೆ. ಸೊ ಮಧ್ಯ ಗ್ಯಾಪಲ್ಲಿ ಹಬ್ಬಗಳು ಎಲ್ಲ ಬಂದಿದೆ, ಶಿವರಾತ್ರಿ ಹಬ್ಬ, ಹಾಗೆ ಬೇರೆ ಬೇರೆ ಕೆಲಸಗಳಿಂದ ಬ್ಯುಸಿ ಆಗಿಬಿಟ್ಟಿದೆ. ಹಾಗಾಗಿ ವ್ಲಾಗ್ನ ನಾನು ವಾಯ್ಸ್ ಓವರ್ ಎಲ್ಲ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಅಂತ ಹೇಳಿ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ಮಾಡಿರಲಿಲ್ಲ. ಸೊ 1 ವೀಕ್ ಆದಮೇಲೆ ಈ ವ್ಲಾಗ್ ಬರ್ತಾಯಿದೆ. ಶಿವರಾತ್ರಿ ಹಬ್ಬದ ವ್ಲಾಗು ಇನ್ನು ಮುಂದಿನ ವೀಡಿಯೋದಲ್ಲಿ ಬರುತ್ತೆ. ಸೊ ಅಡ್ವಾನ್ಸ್ ಆಗಿ ಇದೇ ವ್ಲಾಗಲ್ಲಿ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ದೇವರು ಎಲ್ರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ನಾನು ಕೂಡ ಕೇಳ್ಕೊತೀನಿ. ಈ ವ್ಲಾಗ್ ಎಡಿಟ್ ಮಾಡ್ತಾ ಕೂತಿದ್ದೀನಲ್ಲ, ಈಗ ಜಸ್ಟ್ ನಾನು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದೆ. ಸೊ ಅದಾದಮೇಲೆ ಇವತ್ತಾದರೂ ಈ ವ್ಲಾಗ್ನ ಪೋಸ್ಟ್ ಮಾಡಿಬಿಡೋಣ ಅಂತ ಹೇಳಿ ವ್ಲಾಗ್ಗೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಆವಾಗಲೇ ಹೇಳ್ದಂಗೆ ಸೊ ಚಪಾತಿ ಬೀಟ್ರೋಟ್ ಪಲ್ಯ ರೆಡಿ ಆಯಿತು. ಸೊ ಇಲ್ಲಿ ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ನಾನೇ ಸ್ನಾನ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಅವಾಗಿಂದ ಅರ್ಧ ಗಂಟೆಯಿಂದ ಅವಳೇ ಸ್ನಾನ ಮಾಡ್ತಾ ಇದ್ದಾಳೆ. ಸೊ ಟವಲ್ ಬೇಕು ಅಂತ ಕಿರಿಸ್ತಾ ಇದ್ಲು. ಸೊ ಟವಲ್ ತೊಗೊಂಡೋಗಿ ಕೊಟ್ಟು ಬಂದೆ. ನಾನೇ ರೆಡಿ ಆಗ್ತೀನಿ, ನೀವು ಯಾರೂ ಬರಬೇಡಿ ನನಗೆ ರೆಡಿ ಮಾಡೋಕ್ಕೆ ಅಂತ ಹೇಳಿ ಅವಳೇ ರೆಡಿ ಆಗ್ತಾ ಇದ್ದಾಳೆ. ಸೊ ಸ್ವಲ್ಪ ಈಗ ಸ್ನಾನ ಮಾಡ್ಕೊಳ್ಳೋದು, ಅವಳೇ ರೆಡಿ ಆಗೋದು ಎಲ್ಲ ಇವಾಗ ಅವಳೇ ಮಾಡ್ಕೊತಾ ಇದ್ದಾಳೆ. ಅದರಿಂದ ನನಗೆ ಕೆಲಸ ಕಡಿಮೆ ಆಗಿದೆ. ಅವಳಿಗೆ ಸಂಬಂಧಪಟ್ಟಿದ್ದ ಕೆಲಸಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನನಗೂ. ಸೊ ನಾನಿಲ್ಲಿ ಚಪಾತಿನ ಒಟ್ಟಿಗೆ ಎಲ್ರಿಗೂ ಸುಟ್ಬಿಟ್ಟು ಎತ್ತಿಟ್ಬಿಡ್ತಾ ಇದ್ದೀನಿ. ಒಬ್ಬೊಬ್ರಿಗೂ ಹಾಕೋಕ್ಕೆ ಟೈಮ್ ಆಗುತ್ತೆ. ಸೊ ನಮ್ಮ ಅಜ್ಜಿಗೆ ನಮ್ಮಮ್ಮ ಚಪಾತಿನ ತೊಗೊಂಡೋಗಿ ಕೊಟ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾರೆ. ಯಾಕಂದರೆ ನಮ್ಮ ಮಾವ ಮತ್ತು ಅವರ ಮಿಸ್ಸಸ್ ಇಬ್ಬರೂ ರಜಾ ಇರೋದ್ರಿಂದ ಹೊರಗಡೆ ಎಲ್ಲ ಹೋಗಿದ್ದಾರೆ. ಸೊ ಹಂಗಾಗಿ ಅವರೊಬ್ಬರೇ ಇದ್ದಾರೆ ಮನೆಯಲ್ಲಿ. ಅವರಿಗೆ
ಇವತ್ತಿನ ಊಟ. ನಾವೇ ಪಾರ್ಸಲ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಚಪಾತಿ ಮತ್ತು ಅವ್ರಿಗೆ ಪಲ್ಯನ ತೊಗೊಂಡು ಹೋಗಿದ್ದಾರೆ. ಸೊ ನಾವು ಅಮ್ಮ ಬರೋಷ್ಟರಲ್ಲಿ ನಾನು ಅವ್ರಿಗೂ ಸೇರಿಸಿ ಎಲ್ಲ ಒತ್ತಿ ಹಾಕಿಟ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಬಟ್ಟೆ ಎತ್ಕೊಡು ಬಾ, ನನಗೆ ಯಾವ ಬಟ್ಟೆ ಅಂತ ಇಲ್ಲಿ ಸ್ವಲ್ಪ ಕಿರಿಕ್ ಮಾಡ್ತಾ ಇದ್ದಾಳೆ. ನಂಗೆ ಇವಾಗ ಕೈ ಬೇರೆ ಎಲ್ಲ ಗಲೀಜಾಗೋಗಿದೆ, ಹಿಟ್ಟಾಗೋಗಿದೆ. ಸೊ ಹಾಗಾಗಿ ಅವಳನ್ನೂ ಕೂಡ ಅಲ್ಲೇ ಕೂರಿಸ್ಕೊಂಡು ಮಾತಾಡಿಸ್ಕೊಂಡು ನೈಸಾಗಿ ಕೆಲಸನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಿಂಗೆ ಕೂರಿಸಿದ್ದು. ಸ್ಟವ್ ಆಫ್ ಮಾಡಬಾರ್ದಾ? ಹೆಂಚು ಸುಮ್ಮನೆ ಕಾಯ್ತಾ ಇರುತ್ತಲ್ಲ ಅದಕ್ಕೆ. ಕಲ್ತ್ಕೊ ನೀನು ನಂಗೆ ಮಾಡ್ಕೊಡೋಕ್ಕೆ. ನಾನು ಗೊತ್ತು ಚಪಾತಿ ಮಾಡೋದು. ಗೊತ್ತಾ ಹೆಂಗ್ ಮಾಡೋದು? ಫಸ್ಟ್ ಚಪಾತಿನ ಆ ಥರ ಮಾಡ್ಕೊಳ್ಳೋದು, ಒತ್ತಿ ಒತ್ತಿ. ಆಮೇಲೆ ಬಿಸಿಕ್ಕಿಡೋದು, ಆಮೇಲೆ ಎಣ್ಣೆ ಹಾಕೋದು ಒಂಚೂರು. ಎಣ್ಣೆ ಹಾಕಾದ್ಮೇಲೆ ಆಮೇಲೆ ಬ್ಲ್ಯಾಕ್ ಥರ ಇದು ಬರುತ್ತಲ್ಲ, ಆ ಥರ ಆದ್ಮೇಲೆ ಎತ್ಕೊಳ್ಳೋದಷ್ಟೇ. ಹೌದಾ? ಚಪಾತಿ ಇಟ್ಕೊಳ್. ಬಾ, ನಾನು ಹಚ್ಕೊಡ್ತೀನಿ ನೀಟಾಗಿ ನೋಡು. ಅಲ್ಲಿ ಈಚೆ ಕಾಂಪೌಂಡ್ ಮೇಲೆ ಇದೆಯಲ್ಲ ಅದು. ಕೊಬ್ಬರಿ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ ಬಾಟ್ಲು ಬಿಸಾಕಾಯ್ತು. ಇನ್ನೊಂದು ಬಾಟ್ಲು ನಾನು ಇಟ್ಬಿಡು. ನಾಷ್ಟ ಮಾಡ್ಕೊಬಿಡೋಣ. ನಾಷ್ಟ ಇದು ಸ್ವಲ್ಪ ಕರಗಲಿ ರುಚಿ. ನಾವು ಇದನ್ನು ಅಗಿಯಕ್ಕೆ ಹಾಕ್ಬೇಕಾ? ಬೇಡ ಬಿಡು. ಇಲ್ಲಿ ಬಾಗ್ಲ ಹತ್ರನೇ ಇಟ್ಟಿರೋ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಕಡೆ ಒಂದು ಆ ಕಡೆ ಒಂದು ಇಟ್ಟಿದ್ದಾರೆ. ಇದು ಅಂದರೆ ಶೋ ಪ್ಲ್ಯಾಂಟ್ಸ್ಗಳೇ ಎಲ್ಲಾನು. ಇದು ವಾಟರ್ ಲಿಲಿ ಪ್ಲ್ಯಾಂಟು. ಇದು ತುಂಬ ಚೆನ್ನಾಗಿ ಬರ್ತಾಯಿದೆ. ಪಾಟ್ ಪೂರ್ತಿ ಬಂದಿದೆ, ಇಲ್ಲೂ ಗ್ಯಾಪೇ ಇಲ್ಲ ಪಾಟಲ್ಲಿ, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಕೆಲವೊಂದು ಗಿಡಗಳೆಲ್ಲ ಹಾಕಿದ್ದಾರೆ. ಇದು ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಹಾಕಿದ್ದು ಗಿಡ ಇದು. ಸೊ ಅವಾಗಿಂದ ಹಾಗೆ ಇದೆ, ಚೆನ್ನಾಗೇ ಬರ್ತಾಯಿದೆ. ಬಟ್ ಪಾಟೇ ಸಾಕಾಗ್ತಿಲ್ಲ ಅದಕ್ಕೆ. ಸೊ ಇಲ್ಲೊಂದು ಅಂದರೆ ಥಿಕ್ನೆಸ್ ಆಗಿ ಒಂದು ಎಲೆ ಬರುತ್ತೆ, ಅದನ್ನು ಹಾಕಿದ್ದೀನಿ, ಬರ್ತಾಯಿದೆ, ಇವಾಗ ಸ್ಟಾರ್ಟ್ ಆಗಿದೆ. ಹಾಗೆ ಇದೊಂದು ಶೋ ಪ್ಲ್ಯಾಂಟು. ಇದು ಹ್ಯಾಂಗಿಂಗ್ ಪಾಟ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಒಂದು ಮನಿ ಪ್ಲ್ಯಾಂಟ್ ಹಾಕಿದ್ದೀವಿ. ಅಂದರೆ ಒಂದೊಂದು ಸುಮಾರಾಗಿ ಅಲ್ಲಲ್ಲಿ ಗಿಡಗಳನ್ನ ಹಾಕಿದ್ದೀವಿ. ಇನ್ನು ಪಾಟ್ಸ್ಗಳೆಲ್ಲ ತಂದು ಹಾಕಬೇಕು ಗಿಡ. ಇದು ಈಗ ರೀಸೆಂಟಾಗಿ ಹಾಕಿದ್ದು ಮನಿ ಪ್ಲ್ಯಾಂಟ್. ಫಸ್ಟ್ ಒಂದಿತ್ತು, ಅದೆಲ್ಲ ತೆಗೆದ್ಬಿಟ್ಟು ಮತ್ತೆ ವಾಪಸ್ ಹಾಕಿದ್ವಿ. ಅದು ತುಂಬ ಚೆನ್ನಾಗಿ ಬೇಗ ಹಬ್ಬಿಟ್ಟಿದೆ. ಹಾಗೆ ಇಲ್ಲಿ ಆಲೋವೆರಾ ಗಿಡದಲ್ಲಿ ಹೂ ನೋಡಿ ಯಾವ ಥರ ಬಿಟ್ಟಿದೆ, ಅಷ್ಟುದ್ದ ಬೆಳೆದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಪಾಟಲ್ಲಿ ಫುಲ್ ಒಂದು ಬಕೆಟ್ ಫುಲ್ ಬಂದುಬಿಟ್ಟಿದೆ ಆಲೋವೆರಾ ಗಿಡ ಅದು. ಹಾಗೆ ಇದು ಮಲ್ಲಿಗೆ ಗಿಡ. ಇದು ಮಲ್ಲಿಗೆ, ಯಾವ ಮಲ್ಲಿಗೆ ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ಮಲ್ಲಿಗೆ ಗಿಡ ಅದು. ಒಂದೇ ಒಂದು ಮೊಗ್ಗು ಕಚ್ಚಿದೆ, ಅದು ಬಳ್ಳಿ ಕೂಡ ಅಷ್ಟುದ್ದ ಹೋಗಿದೆ ಮೇಲ್ವರ್ಗು. ಒಂದು ಮೊಗ್ಗು ಇವಾಗ ಕಚ್ಚಿದೆ ಅಲ್ಲಿ. ಸೊ ಅದು ಕೂಡ ಚೆನ್ನಾಗಿ ಬರ್ತಾಯಿದೆ ಗಿಡ.
ಆಗಲೇ ಹೇಳಿದ್ನಲ್ಲ, ಇದು ಆಲೋವೆರಾ ಗಿಡದಲ್ಲಿ ಹೂ ಬಿಟ್ಟಿದೆ, ಫುಲ್ ಲೆಂತ್ ಹೋಗಿದೆ, ಅದು ಮೇಲ್ಗಡೆ ಬಿಟ್ಟಿದೆ. ಹಾಗೆ ಇದು ಕರ್ಬೇವಿನ ಸೊಪ್ಪಿನ ಗಿಡ, ಅದು ಸ್ವಲ್ಪ ಚೆನ್ನಾಗಿ ಬರ್ತಿದೆ, ಒಂದೊಂದು ಸಲ ಒಂದು ಕಡ್ಡಿ ಒಣಗೋಗಿದೆ. ಅದ್ರ ಜೊತೆಗೆ ಇನ್ನೊಂದು ಗಿಡನೂ ಹಾಕಿದ್ದಾರೆ, ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಇದೊಂದು ಶೋ ಪ್ಲ್ಯಾಂಟ್, ಇದು ಎಲೆನೇ ಒಂಥರ ಡಿಸೈನಾಗಿ ಬರುತ್ತೆ ಕಾರ್ನರಲ್ಲಿ, ಆ ಥರ. ಇದು ಕೂಡ ಹೂ ಬಿಟ್ಟಿದೆ. ಆಮೇಲೆ ಇದೊಂದು ಶೋ ಪ್ಲ್ಯಾಂಟ್ಸ್, ಇದು ಹೆಸ್ರು ಗೊತ್ತಿಲ್ಲ ನನಗೆ. ಇದೇ ಥರ ಒಂದು 2-3 ಪಾಟ್ ಇದೆ. ಇದು ಪಿಂಕ್ ಕಲರ್ ಮತ್ತು ಗ್ರೀನಿಶ್ ಎರಡು ಮಿಕ್ಸ್ ಆಗುತ್ತೆ, ಇದು ಚೆನ್ನಾಗಿ ಕಾಣುತ್ತೆ. ಸೊ ಇದೊಂದು ಹಾಗೆ ಈ ಕಡೆನೂ ಒಂದು ಮನಿ ಪ್ಲ್ಯಾಂಟ್ ಹಾಕಿದ್ದೀವಿ. ಹಾಗೆ ಇದೂ ಫ್ಲವರ್ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಒಂದು ಶೋ ಪ್ಲ್ಯಾಂಟ್ ಇದು. ಹಾಗೆ ಅದ್ರ ಜೊತೆಗೆ ತುಳಸಿನೂ ಕೂಡ ಬರ್ತಾ ಇದೆ. ಇದು ಸ್ನೇಕ್ ಪ್ಲ್ಯಾಂಟ್. ಆಮೇಲೆ ಈ ಕಡೆ ತುಳಸಿ, ಮತ್ತು ಈ ಕಡೆ ಒಂದು ರೋಸ್ ಗಿಡ ಇದೆ. ಹಾಗೆ ಈ ಕಡೆ ಒಂದು ಮಲ್ಲಿಗೆ ಗಿಡ ಇದೆ, ಅದು ಕೂಡ ತುಂಬ ಚೆನ್ನಾಗಿ ಬರ್ತದೆ, ಮುಗ್ಗು ಹಚ್ಚಿದೆ. ಇದು ಮಲ್ಲಿಗೆ ಗಿಡನೇ. ಹಾಗೆ ಇಲ್ಲಿ ಗುಲಾಬಿ ಗಿಡನೂ ಇದೆ. ಸೊ ಲಾಸ್ಟ್ ಟೈಮ್ ಬಂದಾಗ ಒಂದು 4-5 ಗುಲಾಬಿ ಬಿಟ್ಟಿತ್ತು, ಅದೆಲ್ಲ ತೊಗೊಂಡು ಬಿಟ್ಟಿದ್ದೀವಿ. ಇವಾಗ ಒಂದು ಬಿಟ್ಟಿಲ್ಲ. ಚೆನ್ನಾಗಿ ಬರ್ತಾಯಿದೆ ಗುಲಾಬಿನೂ. ಒಂದೇ ಪೋಟಲ್ಲಿ 2 ಗಿಡ ಇರೋದ್ರಿಂದ ಒಂಥರ ಮಿಕ್ಸ್ ಕಾಣ್ತಾ ಇದೆ. ಮಲ್ಲಿಗೆ ಗಿಡ ಮತ್ತು ಮನಿ ಪ್ಲ್ಯಾಂಟ್ ಎರಡೂ ಹಬ್ತಾ ಇದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಡಗಳೆಲ್ಲ. ನನ್ನ ಮಗಳಿಗೆ ತಲೆಗೆ ಎಣ್ಣೆ ಹಚ್ಚೋಣ ಅಂಥೇಳಿ ಕೊಬ್ಬರಿ ಎಣ್ಣೆ ಬಿಸಿಲಿಗೆ ಇಟ್ಟಿದೆ. ಸೊ ಕಂಪ್ಲೀಟ್ ಅದು ಕರಗಿದೆ. ಇವಾಗ ಅವಳಿಗೆ ತಿಂಡಿ ಎಲ್ಲ ಆಯಿತು, ರೆಡಿಗೂ ಕೂಡ ಆಗಿದ್ದಾಳೆ. ಇವಾಗ ಜುಟ್ಟು ಹಾಕಬೇಕು, 2 ಜುಟ್ಟು, ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ತುಂಬ ಹಠ ಇವಳಿಗೆ, ಜುಟ್ಟು ಹಾಕೋಷ್ಟರಲ್ಲಿ ಸಾಕಾಗೋಗುತ್ತೆ. ನಾನು ಎಣ್ಣೆ ಹಚ್ತೀನಿ, ಕೊನೆಗೆ ನಮ್ಮ ಅಮ್ಮನ ಹತ್ರ ಜುಟ್ಟು ಹಾಕ್ಸ್ಕೊತಾಳೆ. ಆ ಥರ ಡ್ರಾಮಾ ಇವಳು. ಸೊ ನಮ್ಮಮ್ಮ ಗಿಡಗಳನ್ನೆಲ್ಲ ಅವರೊಂದು ರೌಂಡ್ ನೋಡಿಬಿಟ್ಟು, ಸೊ ಮನಿ ಪ್ಲ್ಯಾಂಟ್ ಹಬ್ಬಿತ್ತಲ್ಲ, ಅದನ್ನು ಸ್ವಲ್ಪ ಕಟ್ಟೋಣ ಮೇಲೆ ಅಂದ್ಬಿಟ್ಟು ದಾರ ತೊಗೊಂಡು ಕಟ್ತಾ ಇದ್ದಾರೆ. ಸೊ ಈಗ ಅವಳದು ರೆಡಿ ಆದಮೇಲೆ ಇನ್ನು ನಾನು ಸ್ನಾನ ಮಾಡಿ, ನಮ್ಮಮ್ಮ ರೆಡಿಯಾಗಿ, ಎಲ್ಲರೂ ರೆಡಿಯಾಗಿ ಹೊರಡಬೇಕು. ಈ ಸಾರಿನೇ ನಾನು ನಮ್ಮನ ಮನೆಗೆ ಬಂದುಬಿಟ್ಟು ಸ್ವಲ್ಪ ಕೆಲಸ ಕಾರ್ಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಯಾವಾಗ ಬಂದ್ರೂ ನಾನು ಸುಮ್ಮನೆ ಎದ್ದೇಳೋದು, ಬೆಳಗ್ಗೆ ಸಂಜೆ ತನಕ ಬೇಕಾದ್ರೆ ಸ್ನಾನ ಮಾಡಿರಲ್ಲ, ಬರೀ ಕುತ್ಕೊಂಡು ತಿನ್ನೋದು, ಟಿ ವಿ ನೋಡೋದು, ಹರಟೆ ಹೊಡೆಯೋದು, ಇಷ್ಟೇ ಮಾಡಿಕೊಂಡು ಟೈಮ್ ಪಾಸ್ ಮಾಡಿ ಹೋಗ್ತೀನಿ. ಒಂಥರ ನನಗೆ ಅಲ್ಲಿಂದ ಇಲ್ಲಿಗೆ ಬಂದರೆ ಏನೋ ಚಾರ್ಜಿಂಗ್ ಲೆವೆಲ್ ಫುಲ್ಲು ಡೌನ್ ಆಗಿಬಿಟ್ಟಿರುತ್ತೆ. ನಮ್ಮ ಏನೇನೋ ಅವ್ರು ಪ್ಲ್ಯಾನ್ ಇಟ್ಕೊಂಡಿರ್ತಾರೆ, ನಾನು ಬಂದಮೇಲೆ ಆ ಕೆಲಸ ಮಾಡ್ಕೊಳ್ಳೋಣ, ಈ ಕೆಲಸ ಮಾಡ್ಕೊಳ್ಳೋಣ ಅಂತ. ನಾನು ಬಂದಮೇಲೆ ಎಲ್ಲ ರಿವರ್ಸ್ ಮಾಡಿರ್ತಿದ್ದೆ ಯಾವಾಗ್ಲೂ. ಬಟ್ ಆ ಥರ ಇನ್ನು ಮುಂದೆ ಮಾಡೋದು ಬೇಡ. ಬಂದಮೇಲೆ ಏನಾದರೂ ಒಂದು ಕೆಲಸನ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದು ಮುಗಿಸ್ಕೊಂಡು ಹೋಗಬೇಕು ಅಂತಲೇ ಅಂದ್ಕೊಂಡು ಬರಬೇಕು ಅಂತ ಈ ಸಲ ಬಂದು ಮಾಡ್ತಾಯಿದ್ದೀನಿ. ಯಾರೇ ಆದರೂ ಅಷ್ಟಲ್ವ, ಅಮ್ಮನ ಮನೆಗೆ ಹೋಗಿದ ತಕ್ಷಣವೇ ನಮಗೆ ಡೈಲಿ ಇದ್ದೇ ಇರುತ್ತೆ ಕೆಲಸ. ನಮಗೆ ಮಾಡಿ 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 ಅಮ್ಮನ ಮನೆಗೆ ಹೋಗಿದ ತಕ್ಷಣ ಒಂಥರ ರಿಲ್ಯಾಕ್ಸ್ ಮೂಡಿಗೆ ಬಂದುಬಿಡ್ತೀವಿ. ಫುಲ್ ಕಂಪ್ಲೀಟ್ 0 ಚಾರ್ಜಿಂಗ್ ಲೆವೆಲ್ ಇರುತ್ತೆ. ಹಾಗಾಗಿ ಏನೂ ಕೆಲಸಗಳು ನನಗೆ ಮಾಡೋಕ್ಕೆ ಆಗಲ್ಲ ಅಲ್ಲೋದ್ರೆ. ಸೊ ಈ ಸಲವೇ ಸ್ವಲ್ಪ ಚಾರ್ಜ್ ಇಟ್ಕೊಂಡೇ ಬಂದಿದ್ದೀನಿ, ಕೆಲಸ ಮಾಡಿಕೊಂಡು ಹೋಗಬೇಕು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳಿಗೆ ನೋಡಿ, ಇಲ್ಲಿ ಜುಟ್ಟು ಹಾಕೋದಕ್ಕೆ ಎಷ್ಟು ಸರ್ಕಸ್ ಹೊಡಿಬೇಕು. ಅವಳು ನಿಂತಲ್ಲೇ ನಿಂತ್ಕೊಂಡು ಆ ಕಡೆ ಈ ಕಡೆ ತಿರುಗ್ತಾನೆ ಇರ್ತಾಳೆ. ನಾವು ಒಂದು ರೌಂಡ್ ಹಾಕಿ ನಮ್ಮಮ್ಮ ಸುತ್ತ ಒಂದು ರೌಂಡ್ ಬಂದಿದ್ದಾರೆ, ಒಂದು ರೌಂಡ್ ಅವಳಿಗೆ ಒಂದು ಜಡೆ ಹಾಕೋಕ್ಕೆ. ಅಷ್ಟು ಒಂದ್ಸಲ ಅಳ್ತಾಳೆ, ನಗ್ತಾಳೆ, ಸಾಕಾಗುತ್ತೆ ಅವಳಿಗೆ ಕೂದಲು ಹಾಕೋಕ್ಕೆ. ಕಷ್ಟಪಟ್ಟು ಇಟ್ಕೊಂಡಿದ್ದೀನಿ. ಏನಾಯ್ತಪ್ಪ, ನಾನೇನು ಮಾಡಿದೆ? ಒಂದು ಸುತ್ತ ಜುಟ್ಟು ಹಾಕಕ್ಕೆ ಏನಕ್ಕೆ ಕಾಳ್ತಾ ಇದೀಯಾ? ಬಿಡ ಮಾಡೋಣ.
ಬೇಬಿ ಫ್ಯಾಮಿಲಿ. ಕೆಳಗಡೆ ಇಳಿ, ನೋಡ್ತೀನಿ ಹೆಂಗೆ ಕಾಣ್ತಾ ಇದೆಯಾ ಅಂತ ವಿಡಿಯೋಗೆ. ಕಣಗಿಟ್ಟಿಲ್ಲ ನೀಟಾಗಿ ನಿಂತು ಆಯ್ತು. ನಮ್ಮ ಹುಡುಗಿ ಅಂತ ಕೈ ತೆಗಿ. ಇದೆಲ್ಲ ಬಿಟ್ಕೊತಲ್ಲ ಹಿಂಗೆ ಸ್ಟೈಲಾಗಿ ಸಾಕು. ಏಯ್, 24 ಸಲ ಎತ್ಕೋತಾ ಇರಿ ಇವಳನ್ನ. ಗ್ರೀನ್ ಏನದು? ಓಹೋ ಹೋ ಹೋ, ಡಿಜ್ಗ 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 ಡಿಶ್. ಹಿಂಗೆ ಎಷ್ಟೊಂದು ಹೋಗ್ತೈತೆ ನೋಡು. ಹೌದ್ಯಾ? ಇವಾಗ ನಾವು ಅಮ್ಮ ರೆಡಿ ಆಗೋದಕ್ಕೆ ಹೋಗಿದ್ದಾರೆ, ಸ್ನಾನ ಮಾಡ್ಕೊತಾ ಇದ್ದಾರೆ. ಸೊ ಹಂಗಾಗಿ ಅವ್ರು ಬರೋಷ್ಟರಲ್ಲಿ ಇನ್ನು ಮನೆ ಕೆಲಸ ಏನು ಉಳಿದಿದೆ ಅದನ್ನು ಮಾಡ್ಕೊಂಡ್ಬಿಟ್ರೆ ಇನ್ನು ಟೌನ್ಗೆ ಹೋಗಿದ್ದು ಬಂದಮೇಲೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತೆ, ಏನು ಕೆಲಸ ಇರೋದಿಲ್ಲ ಅಂತ ಹೇಳಿಬಿಟ್ಟು ಕಸ ಎಲ್ಲ ಗುಡಿಸ್ಬಿಡ್ತಾ ಇದ್ದೀನಿ. ಮನೇಲಿ ಇನ್ನೇನು ಕೆಲಸ ಇಲ್ಲ, ಇವಾಗ ನಾವೆಲ್ಲ ರೆಡಿಯಾಗಿ ಹೊರಡೋದಷ್ಟೇ ಕೆಲಸ. ಸೊ ನಾನು ಕೂಡ ರೆಡಿಯಾಗಿದ್ದಾಯಿತು. ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ, ಎಲ್ಲರೂ ರೆಡಿಯಾಗಿದ್ದು ಆಯಿತು. ಈ ಫಸ್ಟು ಪಾಪನ ನೋಡಿಕೊಂಡು ಆಮೇಲೆ ಟೌನಿಗೆ ಹೋಗ್ಬಿಟ್ಟು ಧನಿಯ ಹಾಗೆ ಮೆಣಸಿನ್ಕಾಯಿ, ಅಂದರೆ ಒಣಮೆಣ್ಸಿನ್ಕಾಯಿ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಇದಿಷ್ಟು ತೊಗೊಂಡು ಬರಬೇಕು. ಸೊ 1 kg ಧನಿಯಾ ತೊಗೊಂಡು ಬರೋಣ ಅಂದ್ಕೊಂಡಿದ್ವಿ. ಒಂದು 1 kg ಒಣಮೆಣ್ಸಿನ್ಕಾಯಿ, ಅರ್ಧ kg ಬ್ಯಾಡಗಿ ಸಾಕಾಗುತ್ತೆ. ಸೊ ಹೆಂಗೆ ಮಾಡ್ತೀವಿ ಅಂತ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗಲ್ಲಿ ನೋಡ್ತೀರಾ. ಹಾಗೆ ಅಲ್ಲಿಂದ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಆವಾಗಲೇ ಹೇಳಿದ್ನಲ್ಲ ತಿಂಡಿ ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ ಅಂತ. ಸೊ ಅದೇ ನಮ್ಮ ಅಜ್ಜಿ. ಅವ್ರ ಪಾಪುನ ಹೆಣ್ಮಗು, ಅವ್ರೇನ ಹೆಣ್ಮಗು ಆಗ್ಬಿಟ್ರೆ ನಿಟ್ಟಿಕಲ್ರಿ. ಗೇಟ್ ಕ್ಲೋಸ್ ಮಾಡ್ಕೊಂಡು ನಿಮ್ಮ ಮನೆ ಹೆಂಗೆ ಕಂಡಿಡಿದ್ವಿ? ಏನೇ ಮಾತಾಡ್ತಾ ಇಲ್ವಲ್ಲ ಯಾರು ಟ್ರೈನ್ ಸಿಕ್ಕಿದ್ವು ಅಂದಿದ್ದು. ಏನೋ ಓದ್ತಾ ಇದ್ದಾಳೆ ಅಷ್ಟು ದೊಡ್ಡ ಬುಕ್ಸ್ ಇಟ್ಕೊಂಡು. ಹಾಂ, ಒಂದು 10 ನಿಮಿಷದಲ್ಲೇ ಬರ್ಬೋದು ಹಂಗೆ. ಎದ್ದೇಳ್ಚಿನು, ಓಡಾಡು, ನನ್ನ ಮೇಲೆ ಕುತ್ಕೋಬೇಡ. ಮಲಯಾಳಿ ಅಮ್ಮ ಓದ್ತಾ ಇದ್ದಾಳಂತೆ. ಕೂದಲು ನೋಡು ಚಿನ್ನು, ಆರದಿಂದ ಎಷ್ಟು ದೊಡ್ಡ ಬಂದಿದೆ. ನಿಂಗೆ ನೋಡು ಚಿಕ್ಕ ಕೂದಲು, ನಿಂಗೆ ಬೇಬಿ ಶಾಮಿಲಿ ಕೂದಲು, ಹಂಗೂ ಅನ್ನಂಗಿಲ್ಲ ಅವಳಿಗೆ ಚಿಕ್ಕ ಕೂದಲು ನಿಂದು ಅಂತ. ಡಿಗ್ರೇಡ್ ಮಾಡಂಗಿಲ್ಲ, ಬೇಬಿ ಶಾಮಿಲಿ ಕೂದಲು ಅವಳದು. ನಿಂದು ಯಾವ ಕೂದಲು ಆರಾಧ್ಯ? ಎಣ್ಣೆ ಎಣ್ಣೆ ಹಾಕಿ ಹಾಕಿ ಉದ್ದ ಬಂದಿರೋದ ನಿಂದು? ಹಾಂ, ಫೈನಲಿ ಮನೆಗೆ ಬಂದ್ವಿ. ತುಂಬ ಬಿಸಿಲು. ನನ್ನ ಮಗಳು ಬಿಸಿಲಲ್ಲಿ ಬರೋಷ್ಟರಲ್ಲಿ ಮಲ್ಕೊಂಡೇ ಬಿಟ್ಲು.
ಸೊ ಬಂದ ತಕ್ಷಣ ಮೇಲಿ ಇವಾಗ ಇದು ಒಣಗಾಕ್ಬಿಡೋಣ, ಯಾಕಂದರೆ ಇವತ್ತೇ ಮಿಲ್ ಮಾಡಿಸ್ಬೇಕಲ್ಲ, ಅದಕ್ಕೆ ಬೇಗ ಒಣಗಾಕೋಕ್ಕೆ ಅಂತ ಮೇಲ್ ಬಂದೆ. ತುಂಬ ಚೆನ್ನಾಗಿ ಬಿಸಿಲು ಬರ್ತಿರೋದ್ರಿಂದ ಚೆನ್ನಾಗಿ ಒಣಗುತ್ತೆ, ಹಾಗೆ ಚೆನ್ನಾಗಿ ಖಾರದ ಪುಡಿ ಬರುತ್ತೆ. ಈ ಥರ ಬಿಸಿಲು ಟೈಮಲ್ಲಿ ಮಾಡಿಕೊಂಡ್ರೆ ಈ ಫೆಬ್ರವರಿ ಮತ್ತು ಮಾರ್ಚ್ ಈ 2 ಟೈಮು ಮನೆಯಲ್ಲಿ ನೀವು ಸಂಡಿ ಆಗ್ಬೋದು, ಸಾಂಬಾರು ಪುಡಿ, ಈ ಥರ ಮಸಾಲ ಪದಾರ್ಥಗಳು ಏನೇ ನೀವು ಮಿಲ್ ಮಾಡಿಸಿಟ್ಕೊಳ್ಳೋಂಥದ್ದನ್ನ ಅಂದರೆ ಡ್ರೈ ಮಾಡಿ ಒಣಗಿಸಿ ಮಾಡಿಟ್ಕೊಳ್ಳೋಂಥದ್ದನ್ನ ಈ ಟೈಮಲ್ಲಿ ಮಾಡಿಸಿ ಇಟ್ಕೋಬೋದು. ತುಂಬ ಚೆನ್ನಾಗಿ ಬಿಸಿಲಿರುತ್ತೆ, ಎಲ್ಲರೂ ಇದೇ ಟೈಮಲ್ಲೇ ಮಾಡ್ಕೊಳ್ಳೋದು. ಸೊ ನಾನು ಹಾಗಾಗಿ ಇದನ್ನು ಈಗ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟು ಸಾಂಬಾರು ಪುಡಿನೂ ಮಾಡಬೇಕು, ಅದು ಸ್ವಲ್ಪ ಆಗಿದೆ. ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನನಗೆ ಮೇಲಿಂದ ಕೆಳಗಡೆ ಬಂದರೆ ಏನೂ ಕಾಣಿಸ್ತಾನೆ ಇಲ್ಲ. ಅಪ್ಪ ಏನು ಬಿಸಿಲು ಸರಿಯಾಗಿದೆ, ಕಣ್ಣೇ ಕಾಣ್ತಾ ಇಲ್ಲ ಒಳಗಡೆ ಬಂದರೆ. ಚಿನ್ನ ಟಿ ವಿ ಸ್ವಿಚ್ ಹಾಕಮ್ಮ, ಟಿ ವಿ ನೋಡೋಣ. ಫಿಲಮ್ ಹಾಕೋಣ, ಹಾಕು ಯೂಟ್ಯೂಬಲ್ಲಿ. ಎಲ್ಲಿದೀಯಾ ನೀನು? ಹಾಂ, ಸ್ವಲ್ಪ ಅಗ್ಲಾಗಿರೋ ತಟ್ಟೆಗೆ ಹಾಕೊಂಡ್ರೆ ಸ್ವಲ್ಪ ಡ್ರೈ ಆಗಬೇಕು, ಮೆತ್ತಾಗಬೇಕು. ಹೌದು, ಅಗ್ಲಾಗ ತಟ್ಟೆನೇ ಹಾಕ್ತಾರೆ ಅಷ್ಟು. ಏನು ಎತ್ಕೊಳ್ದ ಉರಿಕೊಂಡು ನಾನೆಲ್ಲ ಎತ್ಕೊಂಡು. ಸೊ ಇವಾಗ ಎಲ್ಲ ಒಣಗಿಸಿ ಎತ್ಕೊಂಡು ಬಂದಿದೆ ಮೇಲಿಂದ, ಅದನ್ನೆಲ್ಲ ಇವಾಗ ಹುರ್ಕೊಳ್ತಾ ಇದ್ದೀವಿ. ಸೊ ಇವ್ರು ಬಂದು ಪದ್ಮಾಂಟಿ ಅಂತ, ನಮ್ಮಮ್ಮನ ತಂಗಿ. ಸೊ ನಾನು ಪದ್ಮಾಂಟಿ ಅಂತಲೇ ಕರೆಯೋದು, ನನಗೆ ಚಿಕ್ಕಮ್ಮ ಆಗಬೇಕು. ಸೊ ನಾನು ಪದ್ಮಾಂಟಿ ಅಂತಲೇ ಕರೆಯೋದು. ಅವರು ಅದೇ ಟೈಮಿಗೆ ಬಂದಿದ್ದರು. ಸೊ ಹುರ್ಕೊಡ್ತೀನಿ ನಾನು ನೀಟಾಗಿ ಅಂದ್ಬಿಟ್ಟು ಹುರಿತಾ ಇದ್ದಾರೆ. ಸೊ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ವ್ಲಾಗ್ ನೋಡಿದ್ರೆ ಮತ್ತೆ ಯಾವಾಗ ಊರಿಗೆ ಹೋಗ್ತೀನಿ ಅಂತ ಅನಿಸ್ತಾ ಇದೆ ನನಗೆ. ವೀಡಿಯೋಸ್ನ ನೋಡ್ತಾ ಇದ್ದರೆ ಒಂಥರ ರಿಫ್ರೆಶಿಂಗ್. ನಾನು ಎಸ್ಪೆಷಲಿ ನನ್ನ ವ್ಲಾಗ್ನ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನಾನು ಮುದುಕಿ ಆದ್ರೂ ಕೂತ್ಕೊಂಡು ವ್ಲಾಗ್ಸ್ ನೋಡಿದ್ರೆ ನನ್ನ ಲೈಫ್ನ ರೀಕಾಲ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅನ್ನೋ ರೀಸನ್ಗೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ಯಾವುದೂ ಇಂಟೆನ್ಷನ್ ಇಟ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಅಂತಲೇ ನಾನು ವ್ಲಾಗ್ನ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿ, ಎಷ್ಟೇ ಬ್ಯುಸಿ ಇದ್ದರೂ, ಎಷ್ಟೇ ನನಗೆ ಟೈಮ್ ಇಲ್ಲ ಅಂದರೂ ಮಾಡಲೇಬೇಕು, ಎಷ್ಟಾಗುತ್ತೆ ಅಷ್ಟು ಅಂತ ಹೇಳಿಬಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದೆಲ್ಲ ಎಂಥ ಮೆಮೊರಿ ಅಲ್ವಾ, ನಾವು ಜಸ್ಟು ನೆನೆಸ್ಕೋಬೋದು. ನಮಗೆ ದಿನ ಕಳೆದಂಗೆಲ್ಲ ಆ ನೆನಪು ಕೂಡ ಒಂಥರ ಅದೂ ಅಸ್ಪಷ್ಟವಾಗಿ ನೆನಪಾಗುತ್ತೆ. ಸೊ ಅದ್ರ ಬದಲಾಗಿ ನಾವು ಈ ಥರ ವೀಡಿಯೋಸ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಯೂಟ್ಯೂಬಲ್ಲಿ ಈ ವ್ಲಾಗ್ಸ್ ಎಲ್ಲ ಇರುತ್ತೆ, ನಾನು ಯಾವಾಗ ಬೇಕಾದ್ರೂ ನೋಡ್ತೀನಿ, ಆ ಒಂದು ಟೈಮ್ನ ಆರಾಮಾಗಿ ರೀಕಾಲ್ ಮಾಡ್ತೀನಿ ಅಂತ ಅನಿಸಿದ್ರೆ ಎಷ್ಟು ಇರುತ್ತಲ್ಲ, ಅದೊಂದು ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರನೇ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫೈನಲಾಗಿ ಎಲ್ಲ ಹುರಿದು ಮತ್ತೆ ಎಲ್ಲ ಒಣಗಾಕಿ ಮತ್ತೆ ಇವಾಗ ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದ್ವಿ. ಸೊ ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ಲಾಸ್ಟಲ್ಲಿ ಅಕ್ಕಿನ ಹಾಕ್ಬಿಟ್ಟು ಲಾಸ್ಟಲ್ಲಿ ಈ ಥರ ಕೊಡ್ತಾರೆ. ಅಂದರೆ ಒಳಗಡೆ ಮೆಷಿನಲ್ಲಿ ಏನೇನು ಸ್ಟೋರ್ ಆಗಿರುತ್ತೆ ಸರಿಗೆ ಬರ್ದೇನೆ, ಸೊ ಅದನ್ನು ನಾವು ಈ ಥರ ಅಕ್ಕಿ ಅಥವಾ ಬೇರೆ ಬೇಳೆ ಏನಾದರೂ ಹಾಕಿದ್ರೆ ಈ ಥರ ಕಂಪ್ಲೀಟ್ ಬಂದುಬಿಡುತ್ತೆ ಸ್ಟೋರ್ ಆಗಿರೋದೆಲ್ಲ. ಅದನ್ನೆಲ್ಲ ನಾವು ಇನ್ನೇನು ಏನಂತಾರೆ ಅದಕ್ಕೆ ಹಿಂಗೆ ಜರಡಿ ಇಟ್ಕೊಂಡ್ರೆ ಅದನ್ನು ಕೂಡ ಯೂಸ್ ಆಗುತ್ತೆ. ಸೊ ಫೈನಲಾಗಿ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು, ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ವ್ಲಾಗು ಲೈಕ್ ಮಾಡಿ ಅಂತ ಕೇಳ್ತಾ ಹೋಗಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಾನು ಇನ್ನೊಂದು 15 ಡೇಸ್ ಬಿಟ್ಟು ಮತ್ತೆ ಬರ್ತೀನಲ್ಲ ಆವಾಗ.
ಮುಂದೇನೆ ಎತ್ತು ನೀನು, ಮುಂದೇನೆ ಎತ್ತು ಚಿನ್ನ. ಆಂಟಿ ಅವ್ರಿಗೆಲ್ಲ ಬಾಯ್ ಮಾಡ್ಬಿಡಲ್ಲ, ಬಾಯ್ ಮಾಡ್ಬಿಡು ಅಲ್ಲಿ. ಎಲ್ಲರಿಗೂ ಬಾಯ್. ಆಯ್ತು ಆಯ್ತು, ಬಾಮ್ಮ. ನೀನು ನನ್ನ ಜೊತೆ ಮಾತಾಡ್ಬೇಡ. ಅಲ್ಲಿ ಇದು ಗಂಟೆ ಬರಲಾ, ರೆಸ್ಟೋರೆಂಟ್ ಗಂಟೆ. ಬಾಯ್ ಬಾಯ್. ಸಾಕಾಗಲ್ಲ ಬಾ. ಇದೇನೇ ಇದು ಕಾಣೋದೇ ಇಲ್ಲ, ಇದು ಕೆಳಗಡೆ ಹೋಗ್ತು ಪಕ್ಷ ಬಗ್ಗು ಚಿನ್ನು.